ಬಂದಿದ್ದಾರೆ. ಹಾಯ್, ನಮಸ್ತೆ. ನೀವೆಲ್ಲಿಂದ? ನಾವು ಸುಳ್ಯ, ಗಜಕೇಸರಿ ಸುಳ್ಯ ಟೀಮಿಂದ. ಹೇಗೆ ಅನಿಸಿದೆ? ತುಂಬಾ ಚೆನ್ನಾಗಿದೆ ಅರೇಂಜ್ಮೆಂಟ್ ಎಲ್ಲ. ನೆಕ್ಸ್ಟ್ ವರ್ಷದಿಂದ ಇನ್ನೂ ಏನೋ ಇಂಪ್ರೂವ್ಮೆಂಟ್ ಎಲ್ಲ ಇದೆ ಅಂತೆ, ಮಾಡಿಫೈ ಆಗ್ತಿದೆ ಅಂತೆ. ಇನ್ನೂ ಅದ್ರ ಬಗ್ಗೆ ಡೀಟೇಲ್ ಬಂದಿದ್ದು ಫಸ್ಟ್ ಟೈಮ್ ಅಲ್ಲ ಇದು? ಹೌದು, ಈ ಲೀಗಿಗೆ ಬಂದಿದ್ದು ಫಸ್ಟ್ ಟೈಮು. ನಿಮ್ಮ ಟೀಮ್ ಬಗ್ಗೆ ಹೇಳ್ಬೋದಾ? ಗಜಕೇಸರಿ ಸುಳ್ಯ ಅಂತ ನಮ್ದು ಟೀಮು, ಹೊಸ ಟೀಮು. 2 ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇವರು ಪ್ರೀತಮ್ ಪೈ ನಮ್ಮ ಐಕಾನ್ ಪ್ಲೇಯರ್. ಹಾಗೆ ಮತ್ತೆ ಈಗ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಯಾರೆಲ್ಲ ಹೇಗೆ ಸಿಗ್ಬೋದು ನೋಡ್ತಾ ಇದ್ದೀವಿ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಟೀಮ್ ಎಲ್ಲ ಸ್ಟ್ರಾಂಗ್ ಇದೆಯಾ? ತುಂಬಾ ಚೆನ್ನಾಗಿದೆ. ಶುರು ಆಗಿದೆ ಅಷ್ಟೇ, ಇನ್ನು ಲಾಂಗ್ ವೇ ಟು ಗೋ. ಪ್ರಯತ್ನ ಪಡ್ತಾ ಇದೀವಿ ಹೊಸ ಟೀಮ್ ತಗೊಳ್ಳಿಕ್ಕೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಜೊತೆ ವಿಘ್ನೇಶ್ ಶೆಣೈ ಅವರಿದ್ದಾರೆ. ಲಾಸ್ಟ್ ಇಯರ್ ಇದು ಐಕಾನ್ ಪ್ಲೇಯರ್ ಇವರು. ಸೊ ಹೇಗೆ ಅನಿಸ್ತಿದೆ? ಮಾಡರ್ನ್ ಜಿಪ್ಸ್ ಒಳ್ಳೆ ಆಗಿದೆ. शाबाश बेटा, बहुत बढ़िया. ಅದಲ್ಲ, ಮ್ಯಾಚ್ ಬಗ್ಗೆ ಹೇಳಿ. ಮ್ಯಾಚ್ ನೋಡಿ ಗ್ರೇಟ್ ಉಂಟು. ಹೇಗೆ ಅನಿಸ್ತಿದೆ ಆಕ್ಷನ್? ಆಕ್ಷನ್ ಅಂದ್ರೆ ಇದು ನೆಕ್ಸ್ಟ್ ಲೆವೆಲ್ಗೆ, ಅಂದ್ರೆ ಆಲ್ಮೋಸ್ಟ್ ನಾನು ಹೇಳ್ಬೇಕಾದ್ರೆ IPL ಲೆವೆಲ್ಗೆ ಎತ್ತಿದೆ ನಮ್ದು. ನಾನೇ ಆಡಿದ ಟೀಮ್ ಡೆಡ್ಲಿ ಪ್ಯಾಂಥರ್ಸ್ ಕ್ರಿಕೆಟರ್ಸ್. ನಿಮ್ಮ ಟೀಮ್ ಬಗ್ಗೆ ಹೇಳ್ತೀರಾ? ಟೀಮ್ ವೀರ ವೆಂಕಟೇಶ್ ವಾರಿಯರ್ಸ್, ಅಂದ್ರೆ ಆಕ್ಚುಲಿ ವಿವಿ ಕ್ರಿಕೆಟರ್ಸ್. ವೀರ ವೆಂಕಟೇಶ್ ವಾರಿಯರ್ಸ್ ಬೇಸ್ ಟೂರ್ನಮೆಂಟ್ ಅಲ್ಲಿ ಹಾಗೆ ಹೋಗ್ಬಿಟ್ಟು, ಅಂದ್ರೆ ಆಕ್ಷನ್ ಬೇಸ್. ನಮ್ಗೆ ಅದು ಬೇಸ್ ಪ್ಲೇಯರ್ ಗೆ ಬೇಕು. ಈಗ ನಾವು ಆಲ್ರೆಡಿ ಮೇಂಟೈನ್ ಮಾಡಿದ್ದೇವೆ, ಅಂದ್ರೆ ಐಕಾನ್ ಸಮೇತ ಒಂದು ನಾವು ಎವರೇಜ್ ಟೀಮ್ ತಗೊಳ್ಳೋದು ಯಾವಾಗಲೂ. ಹೋದ 3 ವರ್ಷ ಸಹ ನಾವು 2 ಸತಿ ವಿನ್ನರ್ಸ್, 1 ಸತಿ ರನ್ನರ್ಸ್. ಖಾಲಿ ಅಂದ್ರೆ ಬೇಸ್ ಟೀಮ್ ಅಲ್ಲೇ ಹೋಗಿದ್ವು, 1-2 ಪ್ಲೇಯರ್ ಮಾತ್ರ ಒಂದು ಹೆಸರಿದ್ದವು. ಸೊ ಈ ವರ್ಷ ಹಾಗೆ ಮಾಡಿ 4th ಇಯರ್ ಸಹ ನಮ್ಮ ಹರೀಶ್ ಕಾಮತ್ ಹತ್ರ ಟ್ರೋಫಿ ತಕೊಂಡು ವೀರ ವೆಂಕಟೇಶ್ ದೇವಸ್ಥಾನ ಇಡುವುದು ನಮ್ಮ ಆಲೋಚನೆ ಉಂಟು. ಈಗ ನಿಮಗೆ ಹೇಗೆ ಸ್ಟ್ರಾಂಗ್ ಯಾವ ಟೀಮ್ ಅಂತ ಅನಿಸ್ತಿದೆ? ಸ್ಟ್ರಾಂಗ್ ಅಂದ್ರೆ ನಮ್ಗೆ ಈಗ ಸ್ವಲ್ಪ ಬೌಲಿಂಗ್ ಮಟ್ಟದ ಸ್ಟ್ರೈಕರ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಆಕೆ ಸೇರಿ ಸ್ವಲ್ಪ 2 ಕಟ್ಟರ್ ಬೌಲರ್ಸ್ ಎಲ್ಲ ಸಿಕ್ಕಿದೆ, ಅವರಿಗೆ ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ ಟೀಮು. ಇನ್ನು ಬ್ಯಾಟಿಂಗ್ 1-2-3 ಸಿಕ್ಕಿದ್ರೆ ಒಟ್ಟು ಟೀಮ್ ಟಾಪ್ ಆಗ್ತದೆ. ಆದ್ರೆ ಸಹ ಪ್ಲೇಯರ್ಸ್ ನೋಡುದಲ್ಲ, ಆ 3 ದಿವಸ ಅವರು ಹೇಗೆ ಆಡ್ತಾರೆ, 2 ದಿವಸ ಸ್ಯಾಟರ್ಡೆ ಸಂಡೇ ಹೇಗೆ ಆಡ್ತಾರೆ ಅಂತ. ಅಂದ್ರೆ ಒಂದೊಂದು ದಿವಸ ಒಂದೊಂದು ಟೈಪ್ ಅಲ್ಲಿ ಇರ್ತದೆ. ಒಂದು ಪ್ಲೇಯರಿಗೆ ಆಗ್ತದೆ, ಒಂದು ಪ್ಲೇಯರಿಗೆ ಆಗುದಿಲ್ಲ. ಹೋದ 2 ವರ್ಷ ಸಹ ನಾವು ಯಾರು ಎಣಿಸ್ತಿಲ್ಲ, ಅವರೇ ಆಡಿ ನಮ್ಗೆ ವಿನ್ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನಂತೂ ಸೂಪರ್ ಆಗಿದ್ದೇನೆ. ಸೊ ಡೆಡ್ಲಿ ಪ್ಯಾಂಥರ್ಸ್ ಅವ್ರದ್ದು 4ನೇ ವರ್ಷದ ಪ್ಯಾಂಥರ್ ಸೂಪರ್ ಲೀಗ್ 2025 ಆಪ್ಷನ್ ಇವತ್ತಿತ್ತು. ಸೂಪರ್ ಏನು ಗೊತ್ತಾ, ಸಚ್ ಆರ್ಗನೈಸ್ಡ್ ಇವೆಂಟ್, ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ಲ, ಯಾವುದೇ ಇವೆಂಟ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಆರ್ಗನೈಸ್ ಮಾಡಬೇಕು. ಅಂಡ್ ಎಸ್ ಅಗೇನ್ ದ ಪ್ಲೇಸ್, ಸೊ ತಂದೂರ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ರು. 12 ಟೀಮ್ಸ್ ಇತ್ತು. ಅಂಡ್ ಎಸ್, ಐ ಹ್ಯಾಡ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಟೀಮ್ ಬಗ್ಗೆ ಏನಾದರೂ ನಿಮ್ಗೆ ಅನಿಸ್ತಾ? ಟೀಮ್ ಯಾವ ಟೀಮ್ ಸ್ಟ್ರಾಂಗ್ ಇದೆ? ಆಕ್ಚುಲಿ 12 ಟೀಮ್ಸ್, ಐ ಥಿಂಕ್ ಒಂದೊಂದು ವೇ ಅಲ್ಲಿ ಒಂದೊಂದು ಸ್ಟ್ರಾಂಗ್ ಇರ್ಬೋದು ಅನ್ಸುತ್ತೆ. ಬಟ್ ಐ ಥಿಂಕ್ RCB ಹೆಸರು ತುಂಬಾನೇ ಇಷ್ಟ ನನಗೆ. ಸೊ ಐ ಡೋಂಟ್ ನೋ ವಿಚ್ ಟೀಮ್ ಇಸ್ ಸ್ಟ್ರಾಂಗ್. ಸೊ ಅದು ನಾವು ನೋಡೋದು ನಾಡ್ದು ಮೈದಾನದಲ್ಲೇ ಯಾವ ಟೀಮ್ ಸ್ಟ್ರಾಂಗ್ ಇರುತ್ತೆ ಅಂತ. ಸೊ
ನಿಮ್ದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಚೆನ್ನಾಗಿತ್ತು. ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್. ನಾನು ದಿಸ್ ಇಸ್ ದಿ ಫಸ್ಟ್ ಟೈಮ್ ಐ ಆಮ್ ಹೋಸ್ಟಿಂಗ್ ಫಾರ್ ದೆಮ್. ಸೊ ಫಸ್ಟ್ ಟೈಮ್ ಅವರ ಒಂದು ಕಾರ್ಯಕ್ರಮವನ್ನು ನಾನು ಹೋಸ್ಟ್ ಮಾಡಿರುವಂಥದ್ದು. ಐ ಹ್ಯಾಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಇಷ್ಟೊತ್ತಿಗೆ ಏನು ಆಪ್ಷನ್ ನೋಡಿದ್ರಲ್ಲ, ಸೊ ಈ ಟೀಮ್ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಇದಕ್ಕೆ ನಮ್ಮ ಜೊತೆ ಇದ್ದಾರೆ ಸಂದೇಶ್ ಶಣ ಇದ್ದಾರೆ. ಯಾರು ಏನಂತಂದ್ರೆ ಆಲ್ಮೋಸ್ಟ್ ಈಗ ಟೀಮಲ್ಲಿ ಎಲ್ಲ ಇದರಲ್ಲಿ ಯಾರು ಬೇಸಿಕ್ ಯಾರು ಕೂಡ ಒಂದು ಅವ್ರ ಮ್ಯಾನೇಜರ್ ಗ್ರೂಪ್ ಅಂತ ಏನೂ ಇಲ್ಲ, ಎಲ್ಲರೂ ಒಂದು ಒಳ್ಳೆ ಬೆಸ್ಟ್ ಟೀಮ್ ಆಗಿ ವರ್ಕೌಟ್ ಮಾಡ್ತಿದ್ದಾರೆ. ನಾನೇ ಈ ಟೀಮಲ್ಲಿ ಇದ್ದೆ, ಸೊ ಹಾಗಾಗಿ ಇದೊಂದು ಟೀಮ್ ಮೆಂಬರ್ ಹತ್ರ ಒಂದ್ಸತಿ ಮಾತಾಡೋಣ, ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಹೇಗಿದ್ದೀರಾ? ನೀವೇಗಿದ್ದೀರಾ? ಫೈನ್ ಫೈನ್. ಏನಿದು ನಮ್ಮ ಟೀಮ್ ಇದು ಇನ್ನೊಂದು 4ನೇ ವರ್ಷ ನಡೀತಾ ಇದೆಯಲ್ಲ ಈಗ. ಏನ್ ಗೊತ್ತಾ ಸುಮನ್, ನಾವು ಲಾಸ್ಟ್ 4 years ಇಂದ ಆಪ್ಷನ್ ಪ್ರೊಸೆಸ್ ಅಲ್ಲಿ ಟೂರ್ನಮೆಂಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ 4ನೇ ಸೀಸನ್ ಈಗ ಪ್ಯಾಂಥರ್ ಸೂಪರ್ ಲೀಗ್ ಅಂತೇಳಿ. ಇದರಲ್ಲಿ ಬೇಸಿಕಲಿ ಏನಂದ್ರೆ GSB ಯುವಕರಿದ್ದಾರಲ್ಲ, GSB ಯುವಕರಿಗೋಸ್ಕರ ಮಾಡುತ್ತಿರುವ ಒಂದು ಟೂರ್ನಮೆಂಟ್ ಇದು. ಇದರಲ್ಲಿ 12 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾರೆ. 12 ಟೀಮ್ ಅಲ್ಲಿ ಹೇಗಂದ್ರೆ ಆಪ್ಷನ್ ಬೇಸಿಸ್ ಅಲ್ಲಿ ನಡೆಯುತ್ತೆ, ಆಲ್ GSB ಪ್ಲೇಯರ್ಸ್ ಓನ್ಲಿ. ಸೊ ಅವರಿಗೆ ಒಂದು ಅವಕಾಶ ಕೊಡೋದಕ್ಕೋಸ್ಕರ ನಾವು ಇದೊಂದು ಆರ್ಗನೈಸ್ ಮಾಡಿದ್ವಿ. ಈಗ ಸತತ 4ನೇ ವರ್ಷದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಇಷ್ಟು ವರ್ಷದಲ್ಲಿ ಹೇಗೆ ಅನಿಸ್ತು? ಈ ಸತಿದು ಹೇಗಿದೆ? ಏನು ಒಪ್ಪಿದೆ ನಿಮ್ದು? ಈ ಸರ್ತಿ ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ ಚುಮ್ಮನ್. ಏನ್ ಗೊತ್ತಾ ನಿಮ್ಗೆ, ಇಷ್ಟು ವರ್ಷ ನಾವು ಆಪ್ಷನ್ ಮಾಡ್ತಾ ಇದೀವಿ ಆಲ್ ಓವರ್ ಬ್ಯಾಂಗ್ಳೂರ್, ಆಲ್ ಓವರ್ ಇಂಡಿಯಾ ನಿಮ್ಗೆ ಆಪ್ಷನ್ ಕಾಣಕ್ ಸಿಗುತ್ತೆ ಕಮ್ಯುನಿಟಿ ವೈಸ್. ಫಸ್ಟ್ ಟೈಮ್ GSB ಕಮ್ಯುನಿಟಿಯಲ್ಲಿ ನಾವೊಂದು ಶರ್ಮಿಳಾ ಅಮೀನ್ ಅಂತ ನೀವು ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದೀವಿ ನಾವು. ಅದೇ ಅವರಿಗೆ ಒಂದು ಫಸ್ಟ್ ಫೀಮೇಲ್ ಆಪ್ಷನರ್ ಅಂತ ನಾವು ಆಪ್ಷನ್ ಅನ್ನು ಮಾಡಿದ್ದೇವೆ. ಅದೊಂದು ಹಿಸ್ಟ್ರಿ ಮೂವ್ಮೆಂಟ್ ನಾವು ಕ್ರಿಯೇಟ್ ಮಾಡಿದ್ವಿ ವರ್ಷ. ಮತ್ತೆ ನಮ್ಮ ಸ್ಪೆಷಾಲಿಟಿ ಏನ್ ಗೊತ್ತಾ ನಿಮ್ಗೆ, ಪ್ರತಿ ವರ್ಷ 4ನೇ ವರ್ಷ, ಪ್ರತಿ ವರ್ಷ ಮ್ಯಾಚ್ ಆಗ್ಲಿ, ಅದೊಂದು ಎನ್ವೈರನ್ಮೆಂಟ್ ಆಗ್ಲಿ, ಮ್ಯಾಚ್ ನ ಒಂದು ರೀತಿ ಆಗ್ಲಿ, ಎವ್ರಿ ಇಯರ್ ನಾವು ಇವಲ್ಯೂಷನ್ ಮಾಡಿ ತಂದಿದ್ದೀವಿ. ಈ ವರ್ಷ ಒಂದು ಬೇರೆ ಇವಲ್ಯೂಷನ್ ತಂದಿದ್ದೀವಿ. ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡ ಸರ್ಪ್ರೈಸ್ ಇದೆ. ನಾವು ಆಲ್ರೆಡಿ ಓನರ್ಸ್ ಗೆ ಪ್ಲೇಯರ್ಸ್ ತಿಳಿಸಿದೀವಿ ಆಗ ಪ್ರೆಸೆಂಟೇಷನ್ ಕೊಟ್ಟು. ಸೊ ಜಸ್ಟ್ ವೇಟ್ ಮಾಡಿ ನೆಕ್ಸ್ಟ್ ಇಯರ್ ಇವರೆಗೆ ಇಲ್ಲಿ ಡಿಫ್ರೆಂಟ್ ಆಗಿರೋ ಒಂದು ಮ್ಯಾಚ್ ಹಾಗೂ ನಮ್ಮೊಂದು ಏನ್ ಹೇಳುತ್ತೇವೆ ಆಪ್ಷನ್ ಪ್ರೊಸೆಸ್ ಆಗ್ಲಿ, ಮ್ಯಾಚ್ ಆಗ್ಲಿ ಡಿಫ್ರೆಂಟ್ ಆಗಿ ನಿಮ್ಗೆ ನೋಡಕ್ ಸಿಗುತ್ತೆ. ಎಷ್ಟು ಟೀಮ್ ಇದೆ ಇದರಲ್ಲಿ? ಇದರಲ್ಲಿ ಬೇಸಿಕ್ಲಿ 12 ಟೀಮ್ಸ್ ಇದೆ. ಓಕೆ, ಟೀಮ್ ಮೆಂಬರ್ಸ್ ಹೇಳ್ಬೋದು ಯಾವ್ದಾದ್ರು ಇದೆ ಅಂತ ಹೇಳಿ? ನೀವು ಇದು ಬೋರ್ಡ್ ಕಾಣಿಸ್ತಾ ಇದ್ದಾರೆ ನಿಮ್ಗೆ, ಎಲ್ಲ ಟೀಮ್ಗಳಿದೆ ನೋಡಿ. ಇದು ಉಳ್ಳಾಲ್ನ ಟೀಮ್, ಕಿಂಗ್ಸ್ ಉಳ್ಳಾಲ್ ಅಂತ ಹೇಳಿ. ಸೆಕೆಂಡ್ ಇದು ಗಜಕೇಸರಿ ಸುಳ್ಯದ ಒಂದು ಟೀಮ್ ಇದು. ಮತ್ತಂದ್ರೆ ಎಂಜಾಯ್ ಟೈಟ್ ಇದೆ, ಮಂಗಳೂರಿದೆ ಒಂದು ಟೀಮ್ ಇದು. ಹಾಗೆ ವೀಕೆಂಡ್ ಸ್ಪೋರ್ಟ್ಸ್ ಕ್ಲಬ್ ಇದು ಕೂಡ ಮಂಗಳೂರಿದ ಟೀಮ್ ಒಂದು. ಇದು ರಾಯಲ್ ಚಾಲೆಂಜ್ ಬಟ್ವಾಲ್ ಒಂದು ಟೀಮ್. ಬಿ ಸ್ಟ್ರೈಕರ್ಸ್ ಮಂಗಳೂರಿದ ಒಂದು ಟೀಮ್. ಹಾಗೂ ಕ್ರಿಕೆಟರ್ಸ್ ವಾರಿಯರ್ಸ್, ಅವರು ಶತದ 3 ವರ್ಷದಲ್ಲಿ 2 ವರ್ಷ ಫಸ್ಟ್ ಹೊಡೆದಂತ ಟೀಮ್, ಲಾಸ್ಟ್ ಸೆಕೆಂಡ್ ಹೊಡೆದಿದ್ದಾರೆ ಅಂತ ಟೀಮ್ ಅದು ವಿವಿ ವಾರಿಯರ್ಸ್. ಇದು GSB ಕಿಂಗ್ಸ್, ಇದು ಮಂಗಳೂರಿನ ಟೀಮ್ ಒಂದು. ಮತ್ತೆ ವೀರಾಂಜನೇಯ ಕಾಪು ಇವರು ಕೂಡ ಹಾಗೇನೆ ನಮ್ಗೆ 3 ವರ್ಷ ಕೂಡ ಸಪೋರ್ಟ್ ಮಾಡಿದಂತ ಒಂದು ಟೀಮ್ ಇದು ವೀರಾಂಜನೇಯ ಕಾಪು. ಹಾಗೆ ಗೋಲ್ಡನ್ ಗರುಡಾಸ್ ಕೊಚ್ಚಿ, ಇದು ಗೋಸರಿಪುರದಿಂದ ಬಂದ ಕೊಚ್ಚಿ ಒಂದು ಟೀಮ್, ವೀರಾಂಜನೇಯ ಗೋಲ್ಡನ್ ಗರುಡಾಸ್ ಅಂತ ಹೇಳಿ. ಹಾಗೂ ಇದು ಮೈಸೂರು ವಾರಿಯರ್ಸ್, ಅವರ ಮೈಸೂರು ವಾರಿಯರ್ಸ್ ಅಂತ ಟೀಮ್ ಹೆಸರು. ಇದು ಮೈಸೂರು ಪ್ರದೇಶದಿಂದ ಬಂದಂತ ಟೀಮ್. ಹಾಗೂ ಲಾಸ್ಟ್ ಗೆ ರೈಸಿಂಗ್ ಸ್ಟಾರ್ಸ್ ಮಂಗಳೂರು, ಇದು ಮಂಗಳೂರಿನ ಒಂದು ಟೀಮ್ ಇದು ರೈಸಿಂಗ್ ಸ್ಟಾರ್ಸ್ ಅಂತ ಹೇಳಿ. ಬಟ್ ಇದರಲ್ಲಿ ನಮ್ದು ಪ್ಯಾಂಥರ್ ಟೀಮ್ ಇದೆ. ಲಾಸ್ಟ್ ಟೈಮ್ ನಾನು ಕೂಡ ಆರ್ಗನೈಸರ್ಸ್ ಮಾಡುದು. ಹಾಗೆ ನಾವು ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡಲ್ಲ, ಯಾಕೆಂದ್ರೆ ನಮ್ಮ ಟೀಮ್ ಕೂಡ ಇದೆ. ಬೇರೆಲ್ಲ GSB ಟೂರ್ನಮೆಂಟ್ ಹೋಗುವಾಗ ನಮ್ಮ ಸ್ವಂತ ಟೀಮ್ ಇದೆ, ಡೆಲ್ಲಿ ಪ್ಯಾಂಥರ್ಸ್ ಅಂತೇಳಿ. ಆ ಟೀಮ್ ನಾವು ಟೀಮ್ ಇಸ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಮ್ಮ ಟೂರ್ನಮೆಂಟ್ ಅಲ್ಲಿ ನಮ್ಮ ಟೀಮ್ ಆಡಲ್ಲ, ನಾವು ಜಸ್ಟ್ ಆರ್ಗನೈಸಿಂಗ್ ಮಾತ್ರ. ಮ್ಯಾಚ್ ಯಾವಾಗಿರುತ್ತೆ? ಇದು ಮ್ಯಾಚ್ ನವೆಂಬರ್ ಎಂಡ್ ಅಲ್ಲಿ ನಡೆಯುತ್ತೆ, ಉರ್ವಾ ಗ್ರೌಂಡ್ ಅಲ್ಲಿ ನಡೆಯುತ್ತೆ. ಫೆಡ್ಲೈಟ್ ಮ್ಯಾಚ್, ಡೇ ಅಂಡ್ ನೈಟ್ ಮ್ಯಾಚ್ 3 ದಿನ ಕೂಡ ಆಗಿದ್ರೆ 2 ದಿನ ಸರ್. ಸಾರಿ 2 ದಿನ. ಲಾಸ್ಟ್ ಟೈಮ್ 3 ದಿನ ಇತ್ತಲ್ಲ. 2 ದಿನ. ಫೈನಲಿ ಈಗ ಏನ್ ಹೇಳ್ತೀರಾ ಟೀಮ್ ಬಗ್ಗೆ? ಏನ್ ಹೇಳ್ತೀರಾ ನೀವು ಎಲ್ರು? ಇಲ್ಲ ಸರ್, ಆಪ್ಷನ್ ಅಲ್ಲಿ ಎಲ್ಲ ಟೀಮ್ಗಳು ಅವರು 100% ಅನ್ನು ಕೊಟ್ಟು ಒಳ್ಳೆ ಸ್ಟ್ರಾಂಗ್ ಟೀಮ್ ಅನ್ನು ಪಡೆದಿದ್ದಾರೆ. ಹೇಗೆ ವೀಕ್ ಸ್ಟ್ರಾಂಗ್ ಅಂತ ಹೇಳಕ್ ಏನಾಗಲ್ಲ, ಬಟ್ ಎಲ್ಲ ಬ್ಯಾಲೆನ್ಸ್ ಟೀಮ್ ಕಟ್ಟಿದ್ದಾರೆ. ಆಪ್ಷನ್ ಪ್ರೊಸೆಸ್ ಅಲ್ಲ ಸರ್, ಎಂಡ್ ಆಫ್ ದ ಡೇ. ಸೊ ನಮ್ಗೆ ಎಸ್ಯೂಮ್ ಮಾಡಕ್ಕಾಗಲ್ಲ ಯಾರು ವಿನ್ ಆಗ್ತಾರೆ, ಯಾರು ಸೋಲ್ತಾರೆ, ಯಾರು ಸ್ಟ್ರಾಂಗ್ ಯಾರು ವೀಕ್ ಇದ್ದಾರೆ ಅಂತ ಹೇಳಿ. ಬಟ್ ಫ್ಯಾಂಟಾಸ್ಟಿಕ್, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಆಪ್ಷನ್ ಅನ್ನು ಮಾಡಿದ್ದಾರೆ. ಸರಿ ಸರ್, ಆಲ್ ದ ಬೆಸ್ಟ್. ನೋಡೋಣ ಮ್ಯಾಚ್ ಹೇಗಾಗತ್ತೆ ಅಂತ ಹೇಳಿ. ಥ್ಯಾಂಕ್ ಯು. ಸೊ ಫೈನಲಿ ಈಗ ಇಷ್ಟೊತ್ತು ನಾವು ಟೀಮ್ ಬಗ್ಗೆ ನೋಡೋದಲ್ಲ, ಈ ಟೀಮಲ್ಲಿ ಇರೋ ಕೆಲವು ಮೆಂಬರ್ ಜೊತೆ ಮಾತಾಡೋಣ. ಯಾಕಂದ್ರೆ ನಂಗೆ ಒಂದು ಕ್ಯೂರಿಯಾಸಿಟಿ ಯಾವಾಗಲೂ ಇದೆ, ನಮ್ಮ ಈ ಟೀಮ್ ಮೆಂಬರ್ಸ್ಗಳು ಹೇಗೆ ಮೀಟ್ ಆದ್ರು, ಏನು ಈ ಟೀಮ್ ಇದು ಕತೆ ಅಂತ ನಂಗೆ ಯಾವಾಗಲೂ ಇತ್ತು ಕ್ಯೂರಿಯಾಸಿಟಿ. ಸೊ ಹಾಗಾಗಿ ಇವತ್ತೆಲ್ಲರೂ ಸಿಕ್ಕಿದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರ ಒಂದು ಮಾತಾಡೋಣ, ಏನು ಹೇಳ್ತಾರೆ ನೋಡೋಣ. ಎಲ್ಲರೂ ಇದ್ದಾರೆ ಇಲ್ಲಿ, ಸದ್ಯಕ್ಕೆ ಬಿಸಿ ಇದ್ದಾರೆ, ಬಟ್ ಮಾತಾಡೋಣ. ಹಾಯ್ ಡೆಡ್ಲಿ ಪ್ಯಾಂಥರ್ಸ್. ಇಲ್ಲಿ ಅನಿತ್ ಅವರು ಇದ್ದಾರೆ. ಅನಿತ್ ಅವರೇ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ. ಸ್ವಲ್ಪ ಜೋರ್ ಮಾತಾಡಿ. ಚೆನ್ನಾಗಿದ್ದಾರೆ. ಅಲ್ಲಿ ಲಾಸ್ಟ್ ಹೇಳ್ತೀನಿ. ಸೊ ನನಗೆ ಒಂದು ಕ್ಯೂರಿಯಾಸಿಟಿ, ನಿಮ್ಮ ಟೀಮ್ ಬಗ್ಗೆ ನಂಗೆ ತಿಳ್ಕೊಬೇಕು. ಸೊ ಏನು ಹೇಳ್ತೀರಿ, ಹೇಗೆ ಹೇಳ್ತೀರಾ ಟೀಮ್ ಬಗ್ಗೆ ಅಂತಂದು ಕೇಳಿದಾಗ? ನಿಮ್ಮ ಟೀಮ್ ಅಂತಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಟೀಮು ಡೆಡ್ಲಿ ಪ್ಯಾಂಥರ್ಸ್. ನಮ್ಮ ಟೀಮ್ ಡೆಡ್ಲಿ ಪ್ಯಾಂಥರ್ಸ್. ಇದು ಶುರು 2007ರಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿಂದ ಶುರುವಾದ ಪಯಣ ಇನ್ನೂ ನಡೀತಾ ಇದೆ.
ಈಗ ನಾವು ರಿಜಿಸ್ಟ್ರೇಷನ್ ಮಾಡಿ ನಮ್ದು ಅಂದ್ರೆ ಇದು ಅಫಿಷಿಯಲ್ ರಿಜಿಸ್ಟರ್ ಆಗಿದೆ ಡೆಡ್ಲಿ ಪ್ಯಾಂಥರ್ಸ್. ಸೊ ಅದಾಗಿ ಒಂದು 3 ವರ್ಷ ಆಯಿತು, 4 ವರ್ಷ ಆಗ್ಲಿಕ್ಕೆ ಆಯಿತು. ಆ್ಯಂಡ್ ವಿ ಆರ್ ಕಂಡಕ್ಟಿಂಗ್, ನಾವು ಇದು ಮಾಡ್ತೀವಿ ಪ್ಯಾಂಥರ್ ಸೂಪರ್ ಲೀಗ್ ಅಂತ ಟೂರ್ನಮೆಂಟ್ ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ಈಗ 4ನೇ ವರ್ಷ, ಸೀಸನ್ 4. ಅದೇ ಇನ್ನು ಮುಂದೆ ಸ್ವಲ್ಪ ವಿಚಾರ ಇವರು ಹೇಳ್ತಾರೆ. ಇಲ್ಲಿ ಟೀಮ್ ಅವರಿದ್ದಾರೆ, ಹೇಳಿ. ಸೊ ನಾನು ಆ್ಯಕ್ಚುಲಿ ಲೇಟ್ ಆಗಿ ಜಾಯ್ನ್ ಆದ ಡೆಡ್ಲಿ ಪ್ಯಾಂಥರ್ಸಿಗೆ. ಸೊ ಸ್ಟಾರ್ಟಿಂಗ್ ಸ್ಟೇಜಿಂದ ಇರಲಿಲ್ಲ ನಾನು ಡೆಡ್ಲಿ ಪ್ಯಾಂಥರ್ಸ್ ಮೆಂಬರ್ ಆಗಿ. ಸೊ ಇನಿಷಿಯಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಒಟ್ಟಿಗೆ ಗ್ರೂಪಲ್ಲಿ ಸೇರಿ ಒಂದು ಗ್ರೌಂಡಲ್ಲಿ ಆಡುವಾಗ ಡೆಡ್ಲಿ ಪ್ಯಾಂಥರ್ಸ್ ಮೆಂಬರ್ ವಿಘ್ನೇಶ್ ನಾಯಕ್ ಅವರು ನಮಗೆ ಬಂದು ಬ್ಯಾಟ್ ಬಾಲ್ಸ್ ಎಲ್ಲ ಕೊಡ್ತಿದ್ರು ಆಡಲಿಕ್ಕೆ. ಸೊ ಅದಾದ ನಂತರ ಕಾರ್ಕಳದಲ್ಲಿ ಒಂದು ಮ್ಯಾಚ್ ಇತ್ತು, GSP ಟೂರ್ನಮೆಂಟ್, ಒಂದು ಸಾಧಾರಣ 2013-12 ಸೊ ಅದರಲ್ಲಿ ನಾನು ಫಸ್ಟ್ ಟೂರ್ನಮೆಂಟ್ ಹೋದದ್ದು. ನಮಗೆ ಕೊಂಡೋದವರು ವಿಘ್ನೇಶ್ ನಾಯಕ್ ಅವರೇ. ಸೊ ನಾ ಬೇರೆ ಟೀಮಿಗೆ ಆಡ್ತಿದ್ದೆ. ಸೊ ಅದಾದ್ಮೇಲೆ ರೀಸೆಂಟ್ಲಿ ಆಗಿ ನಾನು ಡೆಡ್ಲಿ ಪ್ಯಾಂಥರ್ಸ್ ಇವಾಗ ಜಾಯ್ನ್ ಆಗಿ ಈಗ ಆರ್ಗನೈಸಿಂಗ್ ಮೆಂಬರ್ ಆಗಿದ್ದೇನೆ ಇವಾಗ. ಈಗ ಸುಮನ್ ಅವರೇ, ನಿಮ್ಗೆ ತುಂಬಾ ಕ್ಯೂರಿಯಾಸಿಟಿ ಇರ್ಬೋದು ವಿಘ್ನೇಶ್ ನಾಯಕ್ ಅಂದ್ರೆ ತುಂಬಾ ಕೇಳ್ತಾ ಯಾರಂತ ಗೊತ್ತಿಲ್ಲ, ಅವ್ರು ನೋಡೋಣ. ತುಂಬಾ ಕೇಳ್ತಾ ಇರ್ಬೋದು ನೀವು. ಹಾಗಾದ್ರೆ ವಿಘ್ನೇಶ್ ನಾಯಕ್ ಎಲ್ಲರ ಬಾಯಲ್ಲಿ ನಮ್ಮ ಹೀರೋ ಅವರು ವಿಘ್ನೇಶ್ ನಾಯಕ್ ಅಂದ್ರೆ ಅವ್ರು ಯಾರಂತ ಗೊತ್ತಾಗ್ಬೇಕಲ್ಲ ನಿಮ್ಗೆ. ಬೇಕು ಅಂತ ಇವರೇ ಇದೇ ಮನುಷ್ಯ ನಮ್ಮ ವಿಘ್ನೇಶ್ ನಾಯಕ್ ಅಂತ. ಫೈನಲಿ ನಮ್ದು ಡೆಡ್ಲಿ ಪ್ಯಾಂಥರ್ಸ್ ಇದ್ದು ಮೇನ್ ಡೆಡ್ಲಿ ಪ್ಯಾಂಥರೇ ಇಲ್ಲಿದ್ದಾರೆ. ಸೊ ಇವರಿಂದ ಟೀಮ್ ಸ್ಟಾರ್ಟ್ ಆಗಿರೋದು. ಸೊ ಹಾಯ್ ವಿಘ್ನೇಶ್. ಸುಮನ್ ಅವರ ನಮಸ್ಕಾರ. ಹೇಗಿದ್ದೀರಾ? ಆರಾಮ್. ಸೊ ಏನ್ ಹೇಳ್ತೀರಾ ನಿಮ್ ಟೀಮ್ ಬಗ್ಗೆ, ನಿಮ್ದು ಡೆಡ್ಲಿ ಪ್ಯಾಂಥರ್ಸ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಇವತ್ತೊಂದು ಆಕ್ಷನ್ ಪ್ರೊಸೆಸ್ ಆಯ್ತು. ನಾವೊಂದು ಥಿಂಕ್ ಮಾಡಿದ್ವಿ ಈಗ ಆಗ್ಬೇಕು ಹೇಳಿ. ಇವತ್ತು ನಾವು ಅಂದ್ಕೊಂಡಕ್ಕಿಂತ ಒಳ್ಳೆ ಆಗಿದೆ, ಎಲ್ಲರೂ ರೆಸ್ಪಾನ್ಸ್ ಒಳ್ಳೆ ಇತ್ತು. ಹಾಗೆ ಈಗ ಯಾರೆಲ್ಲ ನೋಡ್ತಿದ್ದಾರೆ ಅವ್ರ ಸಪೋರ್ಟ್ ಎಲ್ಲ ಬೇಕು. 29-30ಕ್ಕೆ ನಮ್ಮ ಮ್ಯಾಚ್ ಆಗ್ತದೆ, ಎಲ್ಲರೂ ಬರಬೇಕು ಪೂರ್ವ ಗ್ರೌಂಡಿಗೆ, ನಮ್ಗೆ ಸಪೋರ್ಟ್ ಮಾಡಬೇಕು. ಸೊ ಈ 3 ವರ್ಷದ ಮ್ಯಾಚಿಗೂ ಈ 4ನೇ ವರ್ಷದ ಮ್ಯಾಚಿಗೆ ಏನ್ ಡಿಫ್ರೆನ್ಸ್ ಇದೆ? ಅಲ್ಲ, ನಮ್ದು ಎಲ್ಲ ವರ್ಷ ಡಿಫ್ರೆನ್ಸ್ ಇದೆ. ಒಂದೊಂದು ವರ್ಷಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಿದ್ದೇವೆ. ಈ ಸಲ ಇನ್ನೂ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಇದು ಪ್ರೆಸೆಂಟ್ ಮಾಡ್ತೇವೆ. ನಿಮ್ ಟೀಮ್ ಬಗ್ಗೆ ಒಂಚೂರು ಇಂಟರ್ವ್ಯೂ ಮಾಡ್ತೀರಿ, ಯಾರು ಇದಾರೆ ಅಂತೇಳಿ, ಏನೇನಿದ್ದಾರೆ ಅಂತೇಳಿ? ನಮ್ಮಲ್ಲಿ ಎಲ್ಲರೂ ಇದ್ದಾರೆ, ಹೇಳಿ. ನಮ್ಮಲ್ಲಿ ಎಲ್ಲರೂ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್ ಅನ್ನು ಇದು ನೋಡ್ತಿದ್ದಾರೆ. ಹಾಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಎಲ್ಲರೂ ಟೀಮ್ ಮೆಂಬರ್ಸ್. ಸೊ ಯಾರು ಮೇನ್ ಅಂತ ಯಾರಿಲ್ಲ. ಡೆಡ್ಲಿ ಪ್ಯಾಂಥರ್ಸ್ ಅಂದ್ರೆ ಒಂದು ಟೀಮ್ ಬೇರೆ ವಿಷಯ. ಟೀಮ್ ಇರುತ್ತೆ, ಅದ್ರದ್ದು ಫ್ಯಾಮಿಲಿ ಆಗಿ ನಾವು ಒಟ್ಟಿಗೆ ಸೇರಿ ಮಾಡ್ತೇವಲ್ಲ, ಅದೇ ಡೆಡ್ಲಿ ಪ್ಯಾಂಥರ್ ಅಂದ್ರೆ ಡೆಫಿನೇಷನ್ ಏನ್ ಕೇಳಿದ್ರೆ ಫ್ಯಾಮಿಲಿ. ನಮ್ಮನ್ನೆಲ್ಲ ಒಟ್ಟಿಗೆ ತೋರಿಸಿದವರು, ನಾವೆಲ್ಲ ಎಂತ ಮಾಡಿದ್ರು ತೋರಿಸಿದವರು. ಇವರ ಎಕ್ಸ್ಪೀರಿಯನ್ಸ್ ಅಂತ ಇವರ ಛಾಯಾಗ್ರಹಣ ನಮ್ದು ಸೊ ನೀವೇನ್ ಹೇಳ್ತೀವಿ? 3 ವರ್ಷ ನೀವು ಇದ್ರಲ್ಲ ಮ್ಯಾಚ್ ಅಲ್ಲಿ. ಸೊ ಹೇಗಿತ್ತು ಮ್ಯಾಚ್? 3 ವರ್ಷದ ಮ್ಯಾಚಿಗೂ ಈ ವರ್ಷದ ಮ್ಯಾಚ್ ಅಲ್ಲಿ ನೀವೇನು ಪ್ರಿಪೇರ್ ಮಾಡಿದ್ದೀರಾ? ಅವ್ರು ಏನ್ ಅನ್ಸ, ಈ ಟೀಮ್ ಬಗ್ಗೆ ನೋಡಿದಾಗ ನಿಮ್ಗೆ ಏನ್ ಹೇಳ್ತೀರಾ? ಸೊ ಮೇನ್ಲಿ ಡೆಡ್ಲಿ ಪ್ಯಾಂಥರ್ಸ್ ಅಂದ್ರೆ ಫಸ್ಟ್ ವರ್ಡ್ ಬರೋದು ಯೂನಿಟಿ. ಸೊ ಆಲ್ವೇಸ್ ನಮ್ದು ಸ್ಮಾಲ್ ಗ್ರೂಪ್, ಬಟ್ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇನೋವೇಷನ್. ಎವ್ರಿ ಇಯರ್ ನಾವು ಏನಾದರೂ ಹೊಸತು ಇನೋವೇಟ್ ಮಾಡಿ ತರ್ತೇವೆ. ಲೈಕ್ ಈಗ ನೆಕ್ಸ್ಟ್ ಇಯರ್ ಬರೋದು ಆಕ್ಷನ್, RTM ಅಂಥದ್ದೆಲ್ಲ ಹೊಸ ಫೀಚರ್ಸ್ ತರ್ತಿದ್ದೇವೆ. ಸೊ ಅದು ಹೇಳಿದಂದ್ರೆ ಕೊಲಾಬ್ರೇಷನ್. ನಾವು ಆದಷ್ಟು ಇನ್ನು ಫ್ಯೂಚರಲ್ಲಿ ಎಕ್ಸ್ಪಾಂಡ್ ಆಗಿ ವಿ ವಿಲ್ ಬಿ ಅ ಬಿಗರ್ ಇವೆಂಟ್ ಅಂಡ್ ಹೋಲ್ ಟೀಮ್ ಆಲ್ ಟುಗೆದರ್. ನಮ್ದು ಮಂಗಳೂರು ಮಾತ್ರ ಅಲ್ಲ, ಎಲ್ಲ ಊರಿಗೂ ನಾವು ಮ್ಯಾಚಿಗೆ ಆಡ್ತೇವೆ. ಈಗ ನಮ್ಮ ಎಟ್ ಪ್ರೆಸೆಂಟ್ ಟೀಮ್ ನಮ್ದು ಕ್ಯಾಪ್ಟನ್ ಇವರು ಗೌತಮ್ ಪೈ ಅಂತ, ಕಂಟಿನ್ಯೂಸ್ 4 ಟ್ರೋಫಿ ಇವರ ಮುಂದಾಳತ್ವದಲ್ಲಿ ನಮ್ಮ ಟೀಮ್ ಬಂದಿದೆ. ನೀವೇನಾದ್ರು ಹೇಳ್ತೀರಾ ಟೀಮ್ ಬಗ್ಗೆ? ಟೀಮ್ ಎಂತ ಹೇಳುದು, ಎಂತೆಲ್ಲ ಒಂದೇ ಫ್ಯಾಮಿಲಿ ತರ ಇದ್ದೇವೆ ಅಷ್ಟೇ, ಬೇರೆ ಎಂತ ಇಲ್ಲ. ಟೀಮ್ ತರ ಇದೆ. ಟೀಮ್ ಈ ಸದಿನ ನಿಮ್ದು ಬೇರೆ ಟೀಮಾ? ನಿಮ್ ಟೀಮ್ ಹೆಸರು? ವೀಕೆಂಡ್. ಯಾಕೆ ಅವರು ವೀಕೆಂಡ್ ಹೋಗಕ್ಕೆ ಕಾರಣ ಇದೆ. ಯಾಕೆ ಹೇಳಿದ್ರೆ ನಮ್ಮ ಮ್ಯಾಚ್ ನಾವು ಆರ್ಗನೈಸ್ ಮಾಡೋ ಮ್ಯಾಚ್ ಅಲ್ಲಿ, ಟೂರ್ನಮೆಂಟ್ ಅಲ್ಲಿ ನಮ್ಮ ಟೀಮ್ ಪಾರ್ಟಿಸಿಪೇಷನ್ ಮಾಡಲ್ಲ. ಸೊ ನಾವು ಪಾರ್ಟಿಸಿಪೇಷನ್ ಮಾಡಲ್ಲ ಅಂತ ಹೇಳಿ ಅವರಿಗೆ ಡಿಮಾಂಡ್ ಇರುವ ಕಾರಣ ಬೇರೆ ಟೀಮಿನವರವರಿಗೆ ಐಕಾನ್ ಮಾಡಿ ಅವರು ಆ ಟೀಮಿಗೆ ಆಡ್ತಿದ್ದಾರೆ. ಇಲ್ಲಾಂದ್ರೆ ಬೇಸಿಕಲಿ ಅವರು ನಮ್ಮವರೇ. ಸೊ ಇದ್ರ ಎಲ್ಲರೂ ಒಂದು ಈಗ ಟೀಮ್ ಈಗ ಸುಮ್ಮನವರ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ಗೆಲ್ಲ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಏನಂತಂದ್ರೆ ಇದು ಕೊಂಕಣಿಯವ್ರ ಟೀಮ್ ಅಂತೂ ಅಲ್ಲ, ಯಾಕಂದ್ರೆ ನಾನು ಒನ್ ಆಫ್ ದ ಪಾರ್ಟಿ ಇದು ಟೀಮ್ ಇದ್ದು. ಮುಂಚೆಯಿಂದ 3 ವರ್ಷ 2 ವರ್ಷ ನಾವು ಕೂಡ ಇದ್ದೆ, ನಾನು ಜೊತೆಲಿದ್ದೆ, ಟೀಮ್ ಆಗಿದ್ದೆ. ಈ ವರ್ಷನೂ ಇದೇನೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ನಾವು ನಮ್ಮ ಝೋನಲ್ಲಿ ಇದ್ದೀವಿ. ಬಟ್ ಟೀಮ್ ಮ್ಯಾಚ್ ಬಂದಾಗ ನಾವು ಕೂಡ ಜೊತೆಲಿ ಇರ್ತೇವೆ ಟೀಮಲ್ಲಿ. ಸೊ ನೆಕ್ಸ್ಟ್ ಟೈಮ್ ಈ ಮ್ಯಾಚ್ ಹೇಗಿರುತ್ತೆ ಅಂತ ಹೇಳಿ ಮ್ಯಾಚ್ ಟೈಮಲ್ಲಿ ನೋಡೋಣ. ಮ್ಯಾಚ್ ಇದು ಡೇಟ್ ಅನೌನ್ಸ್ಮೆಂಟ್ ಏನೇನು ಬರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ತಿರ್ತಾರೆ. ಸೊ ಚೆಕ್ ಮಾಡ್ತೀರಿ. ಸೊ ಸಿಗೋಣ, ಬಾಯ್.